ಬ್ಯೂಟಿಫುಲ್. ನಿಜವಾಗ್ಲೂ ಈ ಜಾಗ ಇಷ್ಟು ಚೆನ್ನಾಗಿದೆಯೋ ಅಥವಾ ನೀವು ನನ್ನ ಜೊತೆ ಇರೋದಕ್ಕೆ ಈ ಜಾಗ ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯೋ ನನಗೆ ಒಂದು ಗೊತ್ತಾಗ್ತಾ ಇಲ್ಲ. ನೀವು ಈ ರೀತಿ ಸಡನ್ನಾಗಿ ಮೀಟ್ ಮಾಡಬೇಕು ಅಂದರೆ ಅದು ನನಗೆ ತುಂಬ ಕಷ್ಟ ಆಗುತ್ತೆ. ಅಮ್ಮ ಈ ರೀತಿ ಎಲ್ಲ ಹೊರಗಡೆ ಬರೋಕ್ಕೆ ಬಿಡಲ್ಲ. ಅವಳನ್ನ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ. ಓ ಹಾಗಿದ್ರೆ ಒಂದು ಕೆಲಸ ಮಾಡೋಣ. ನೆಕ್ಸ್ಟ್ ಟೈಮಿಂದ ಮೀಟ್ ಮಾಡೋವಾಗ ಅತ್ತೆಗೆ ಡೈರೆಕ್ಟಾಗಿ ಫೋನ್ ಮಾಡಿ ಪರ್ಮಿಷನ್ ತಗೊತೀನಿ, ಸರಿನಾ? ಅಯ್ಯಯ್ಯೋ, ಅದೆಲ್ಲ ಬೇಡ. ಆ್ಯಕ್ಚುಲಿ ಅಮ್ಮಂಗೆ ಮದುವೆಗೂ ಮುಂಚೆ ಈ ರೀತಿ ಎಲ್ಲ ಮೀಟ್ ಮಾಡೋದು ಇಷ್ಟ ಇಲ್ಲ. ಓ, ದೊಡ್ಡವರಾಗಿ ಅವ್ರು ಯೋಚನೆ ಮಾಡ್ತಾ ಇರೋ ರೀತಿ ಸರಿನೇ. ನಾನೇನೋ ಕನ್ವಿನ್ಸ್ ಆದೆ, ಆದರೆ ನನ್ನ ಹಾರ್ಟಿಗೆ ಏನಂತ ಹೇಳಿ ಕನ್ವಿನ್ಸ್ ಮಾಡಲಿ? ಬ್ರೇನ್ಗೇನೋ ನಾವು ಹೇಳೋ ಮಾತು ಅರ್ಥ ಆಗತ್ತೆ, ಆದರೆ ಮನಸ್ಸು ಯಾರ ಮಾತು ಕೇಳಲ್ಲ. ಮತ್ತೆ ಮನಸ್ಸು ಅದು ಇದು ಅಂತ ಕತೆ ಹೇಳಕ್ ಶುರು ಮಾಡಿದ್ನಾ? ಕರ್ಮ. ಅದ್ ಸರಿ, ಇವಾಗ ಬರಕ್ ಹೇಳಿದ್ ಯಾಕೆ? ದಿವ್ಯಾ ಅವರೇ, ಒಂದು ನಿಮಿಷ. ಇದನ್ನ ನಿಮಗೆ ತಲುಪಿಸ್ಬೇಕಾಗಿತ್ತು. ಈ ಸಲ ಇದ್ರಲ್ಲಿ ಮರದ ತುಂಬ್ಕೊಂಡ್ ಬಂದಿದಾನೋ ಇಲ್ಲ ಕಲ್ ತುಂಬ್ಕೊಂಡ್ ಬಂದಿದಾನೋ ಯಾರಿಗ್ ಗೊತ್ತು. ದಿವ್ಯಾ ಅವರೇ, ತಗೊಳ್ಳಿ. ಥ್ಯಾಂಕ್ ಯು. ದಿವ್ಯಾ ಅವರೇ, ಯಾಕೆ ಗಿಫ್ಟ್ನ ಪಕ್ಕದಲ್ಲಿ ಇಟ್ಬಿಟ್ರಿ? ತಗೊಳ್ಳಿ, ಓಪನ್ ಮಾಡಿ. ಇದನ್ನ ಇಲ್ಲೇ ಓಪನ್ ಮಾಡಿದ್ರೆ ಆ ಗಿಫ್ಟಿಗೆ ಮೀನಿಂಗ್ ಇದೆ, ಪಾಠ ಇದೆ, ಪುರಾಣ ಇದೆ. ಅದೇನು ಅಂದ್ರೆ ಏನ್ ಮಾಡೋದು? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಓಪನ್ ಮಾಡಿ. ಪರವಾಗಿಲ್ಲ, ನಾನು ಮನೆಗೆ ಹೋಗಿ ನೋಡ್ತೀನಿ. ಅಲ್ಲಿವರೆಗೂ ನೀವು ಕೊಟ್ಟಿರೋ ಸರ್ಪ್ರೈಸ್ ಏನು ಅಂತ ಕ್ಯೂರಿಯಾಸಿಟಿ ಇರ್ತಲ್ವಾ? ಅದೇನೋ ಸರಿನೇ, ಆದ್ರೆ ನಾನು ಈ ಗಿಫ್ಟ್ನ ನಿಮ್ಗೋಸ್ಕರ ಕಷ್ಟಪಟ್ಟು ಇಷ್ಟಪಟ್ಟು ಹುಡುಕಿ ತಂದಿದ್ದೀನಿ. ಸೊ ನೀವು ಇದನ್ನ ಓಪನ್ ಮಾಡ್ತಾ ಇರಬೇಕಾದ್ರೆ ನಿಮ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ ನನಗೆ ತುಂಬಾ ಆಸೆ. ಪ್ಲೀಸ್ ನನಗೋಸ್ಕರ ಈ ಗಿಫ್ಟ್ನ ಇಲ್ಲೇ ಇವಾಗಲೇ ಓಪನ್ ಮಾಡಿ ಪ್ಲೀಸ್. ದಿವ್ಯಾ ಅವರೇ, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ಇದು ನಿಮಗೆ ಕೊಡೋ ಗಿಫ್ಟ್ ಅಲ್ಲ, ಯಾವುದೋ ಫ್ರೆಂಡ್ಗೆ ತಗೊಂಡಿದ್ದ ಗಿಫ್ಟ್ ಇದು. ಆದ್ರೆ ಮಿಸ್ ಆಗಿ ಈ ಗಿಫ್ಟು ನಿಮ್ಮ ಹತ್ರ ಬಂದಿದೆ. ನಿಮಗೆ ಕೊಡೋ ಗಿಫ್ಟು ಆ ಫ್ರೆಂಡ್ ಹತ್ರ ಹೋಗಿದೆ. ಐ ಆಮ್ ವೆರಿ ಸಾರಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ತಂದಿದ್ದೀನಿ ಅಂದ್ರೆ ಮೆದುಳಿಗಾದ್ರೆ ಕನ್ಫ್ಯೂಷನ್ ಆಗುತ್ತೆ, ಆದ್ರೆ ಮನ್ಸ್ಗೂ ಆಗುತ್ತಾ? ಇಲ್ಲ ದಿವ್ಯಾ ಅವರೇ, ಇದು ನಾನ್ ಮಾಡಿರೋ ಎಡ್ವರ್ಟ್ ಅಲ್ಲ. ನನ್ನ ಫ್ರೆಂಡು ಮಂಜು ಬಾಮೈದ ಆ ನನ್ನ ಮಗ ಮಾಡಿರೋ ಎಡ್ವರ್ಟು. ದಿವ್ಯಾ ಅವರೇ, ಬೇಜಾರಾಯ್ತಾ? ಆಗಲ್ವಾ ಮತ್ತೆ? ನನಗೆ ಅಂತ ತಂದಿದ್ದ ಗಿಫ್ಟು ಬೇರೆಯವ್ರ ಪಾಲಾದ್ರೆ ಬೇಜಾರಾಗಲ್ವಾ? ಐ ನೋ, ಆ ಬಾಮೈದ ಮಾಡೋ ಎಡ್ವರ್ಟ್ಗಳೆಲ್ಲ ಈ ತರಾನೇ. ಗಿಫ್ಟ್ ಮೇಲಿರೋ ಹೆಸರು ಬದಲಾಯಿಸ್ಬಿಟ್ಟಿದ್ದಾನೆ. ಹೆಸರು ಬದಲಾಯಿಸಿದ್ರೆ ಸಂಬಂಧಗಳು ಬದಲಾಗುತ್ತಾ?
ಪರವಾಗಿಲ್ಲ ಬಿಡಿ, ಒಂದೊಂದ್ಸಲ ಈ ರೀತಿ ಆಗತ್ತೆ. ನೋ ಪ್ರಾಬ್ಲಮ್. ನಿಮಗೇನೋ ನೋ ಪ್ರಾಬ್ಲಮ್, ಆದರೆ ಅಲ್ಲಿ ಮೊದಲಿನಿಂದ ಹೊರಟು ಅವ್ಳು ಗಿಫ್ಟ್ ಓಪನ್ ಮಾಡೋಕ್ಕಿಂತ ಮುಂಚೆ ಆ ಗಿಫ್ಟ್ನ ವಾಪಸ್ ತೊಗೊಂಬಂದ್ಬಿಡ್ಬೇಕು. ದಿವ್ಯಾ ಅವರೇ, ಹೊಡೋಣವಾ? ಇಷ್ಟು ಬೇಗನಾ? ಅದು ನಿಮಗೆ ಕೊಡಬೇಕಾಗಿರೋ ಗಿಫ್ಟು ನನ್ನ ಕೈಲಿ ಕೊಡೋಕ್ಕಾಗಲಿಲ್ಲ ಅಲ್ವಾ? ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ. ಐ ಆಮ್ ನಾಟ್ ಫೀಲಿಂಗ್ ಆಲ್ ರೈಟ್. ನಾಳೆ ಮೀಟ್ ಮಾಡ್ಬೋದಲ್ವಾ? ಬರೀ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತಾನೆ ಹೇಳ್ತಿರ್ತಾನೆ. ಎಲ್ಲಾದ್ರೂ ಹೋದ್ರೆ ಏನಾದ್ರೂ ಗಿಫ್ಟ್ ಕೊಡ್ಸೋಣ, ತಿನ್ನಕ್ಕೆ ಏನಾದ್ರೂ ಕೊಡ್ಸೋಣ ಅನ್ನೋದೇ ಇಲ್ಲ. ಥು. ದಿವ್ಯಾ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಸರಿ, ಹೊರಡೋಣ. ಬನ್ನಿ. ಯಪ್ಪನಪ್ಪ ಇವನು. ಓಹೋಹೋ, ಸರ್ ಮತ್ತೆ ಬಂದ್ರು. ಬನ್ನಿ ಸರ್, ಬನ್ನಿ ಸರ್, ವೆಲ್ಕಮ್ ವೆಲ್ಕಮ್. ಬರ್ರಿ ಬರ್ರಿ ಬನ್ನಿ. ಇದು ಸತ್ಯ ಅವರು. ಇನ್ನೇನ್ ನಮ್ಮನ್ ಮೀಟ್ ಮಾಡಕ್ ಬರ್ತಾರಾ? ಇನ್ನೇನಿದ್ರು ಸತ್ಯನ್ ಜೊತೆನೆ ಮೀಟಿಂಗ್. ಕರಿತೀನಿ ಸರ್, ಕರಿತೀನಿ. ಸತ್ಯ, ಹೋಗಿ ಸರ್, ಹುಷಾರು ಸರ್. ಸತ್ಯ, ಅದು ಏಯ್, ಏನ್ ತಲೆ ಕೆಟ್ಟಿದ್ಯಾ ನಿನಗೆ? ಅದೆಷ್ಟು ಧೈರ್ಯ ಇದ್ರೆ ನೀನ್ ನನ್ಗೆ ಆ ತರ ಗಿಫ್ಟ್ ಕೊಡ್ತೀಯಾ? ಅಯ್ಯೋ ಪಾಪ ಅಂತ ಸಾಫ್ಟ್ ಆಗಿ ಮಾತಾಡಿದ್ರೆ ತಲೆ ಮೇಲೆ ಕೂರ್ತೀಯಾ? ಸತ್ಯ, ಅದು ಗಿಫ್ಟು. ಲವ್ ಗಿಫ್ಟ್. ಹಾ, ಹೌದು, ಲವ್ ಗಿಫ್ಟ್. ತಪ್ಪೇನು? ತಪ್ಪೇನೂ ಇಲ್ಲ. ಗಿಫ್ಟು ಲವ್ ಲವ್ ಗಿಫ್ಟು. ಇವಾಗ ಲವ್ ಅಂದ್ರೆ ಏನು? ಪ್ರೀತಿ. ಪ್ರೀತಿ ಅಂದ್ರೆ ಪ್ರೇಮ. ಪ್ರೇಮ ಅಂದ್ರೆ ಪ್ರಣಯ. ಹಾ, ಪ್ರಣಯ. ಹಾ, ಪ್ರಣಯ ಅಲ್ಲ, ಪ್ರಾಮಾಣಿಕತೆ. ಪ್ರಾಮಾಣಿಕತೆ. ಹಾ. ಪ್ರಾಮಾಣಿಕತೆ ಎಲ್ಲಿರುತ್ತೆ? ಸ್ನೇಹದಲ್ಲಿ. ಸ್ನೇಹ ಅಂದ್ರೆ ಏನು? ಫ್ರೆಂಡ್ಶಿಪ್ಪು. ಫ್ರೆಂಡ್ ಅಂದ್ರೆ ಯಾರು? ಫ್ರೆಂಡ್ ಅಂದ್ರೆ ನೀವು. ಸೊ ನೀವು ಒಳ್ಳೆ ಫ್ರೆಂಡ್ ಅನ್ನೋ ಅರ್ಥದಲ್ಲಿ ನಿಮ್ಗೆ ಆ ಗಿಫ್ಟ್ ಕೊಟ್ಟೆ. ನನಗೆ ನೀವಂದ್ರೆ ಇಷ್ಟ.